ಸುವರ್ಣ. ಅಣ್ಣ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಧು, ನೀನು ಹೇಗಿದ್ಯಾ? ಮಂತ್ರಾಲಯ ಪ್ರಯಾಣ ಹೇಗಿತ್ತು? ಪೂಜೆ ಎಲ್ಲ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು. ಅದಿರಲಿ ಬಿಡು, ಲಾಯರ್ನ ಭೇಟಿ ಮಾಡಿದ್ಯಾ? ಏನಂದ್ರು ಅವರು? ಡೈವೋರ್ಸ್ ವಿಚಾರನ ಮಾತಾಡಿದ್ಯಾ? ಮಧು, ಮಂತ್ರಾಲಯಕ್ಕೆ ಹೋಗಿ ಬಂದರೂ ನಿನ್ನ ಬುದ್ಧಿ ಬದಲಾಗ್ಲಿಲ್ವಲ್ಲ. ಅಲ್ಲಿ ಹೋದ್ಮೇಲೆ ರಾಯರ ಕೃಪೆಯಿಂದ ನೀನು ನಿನ್ನ ನಿರ್ಧಾರ ಬದಲು ಮಾಡ್ಕೊಂಡು ಬರ್ತೀಯೇನೋ ಅಂದ್ಕೊಂಡಿದ್ದೆ. ಇಲ್ಲ ಅಣ್ಣ, ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಮೊದಲು ಲಾಯರ್ ಏನಂದ್ರು ಅಂತ ಹೇಳು. ನಾನು ರಾಯರ್ ಬಗ್ಗೆ ಮಾತಾಡ್ತಿದ್ರೆ ನಿನಗೆ ಲಾಯರ್ದೇ ಚಿಂತೆ. ಈಗ ನೇರವಾಗಿ ಅವ್ರ ಆಫೀಸಿಂದ ನಿಮ್ಮನೆಗೆ ಬರ್ತಾ ಇದ್ದೀನಿ. ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ಕೂಡ ಡೈವರ್ಸ್ ಬೇಡ ಅಂತಿದ್ದಾರೆ ಮಧು. ಯಾಕೆ? ನಾನೇನು ಅವ್ರ ಸಂಬಂಧಿನೋ ಅಥವಾ ಒಡ ಹುಡ್ದೋಳೋ? ಅವ್ರು ಯಾರು ಬೇಡ ಅನ್ನೋದಕ್ಕೆ? ಆ ಥರ ಅಲ್ಲ ಮಧು. ನಮ್ಮ ದೇಶದಲ್ಲಿ ನಾವು ಮದುವೆಗೆ ತುಂಬ ಮಹತ್ವ ಕೊಡ್ತೀವಿ. ಬದುಕಿನಲ್ಲಿ ಒಂದೇ ಸಲ ಮದುವೆ ಆಗೋದು. ಜೀವನ ಪರ್ಯಂತ ಒಟ್ಟಿಗೆ ಇರಬೇಕು ಅಂತ ಮದುವೆ ಆಗ್ತೀವಿ ಹೊರತು ಬಿಟ್ಟು ಬೇರೆ ಇರ್ಲಿಕ್ಕಲ್ಲ. ಇಷ್ಟ ಇಲ್ದಿರೋ ವಸ್ತುನ ಬಲವಂತವಾಗಿ ತಿಂದ್ರೆ ವಾಂತಿ ಆಗುತ್ತಷ್ಟೆ. ವರ್ಷಕ್ಕೊಂದು ಮದುವೆ, 4-6 ಗಂಡ ಹೆಂಡ್ತಿ, ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಮಧು. ನಾವು ಸಂಬಂಧ ಭಾವನೆಗಳಿಗೆ ಬೆಲೆ ಕೊಡೋರು. ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ಕೂಡ ಸುಖವಾಗಿರೋ ಸಂಸಾರನ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ನೀನಿಷ್ಟಾಗಿ ಡೈವರ್ಸ್ ಬೇಕು ಬೇಕು ಅಂತ ಹಠ ಹಿಡಿದ್ರೆ ನೀನು ಒಂದು ಸಲ ಅವ್ರ ಆಫೀಸಿಗೆ ಬರಬೇಕಂತೆ. ಸರಿ, ಹಾಗಿದ್ರೆ ನಾಳೆನೇ ಹೋಗೋಣ. ನಿನ್ನಿಷ್ಟ. ಹೋಗೋಣ ಅಂದರೆ ಹೋಗೋಣ, ನಂದೇನೂ ತಕರಾರಿಲ್ಲ. ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಅಲ್ಲ ಮಧು, ಒಂದೇ ಒಂದು ಸಲ ಯೋಚನೆ ಮಾಡು. ನೀನು ಡೈವರ್ಸ್ ಮಾಡ್ತಿರೋ ವಿಷಯ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾ? ಕೃಷ್ಣನ್ ಬಿಡ್ತಾ ಇರೋ ವಿಚಾರನ ನಿಮ್ಮ ಅತ್ತೆ ಮಾವನಿಗೆ ಹೇಳಿದ್ಯಾ? ಹೋಗ್ಲಿ, ಅಜ್ಜಿಗಾದರೂ ಹೇಳಿದ್ಯಾ? ಇಲ್ಲ ಅಣ್ಣ, ಯಾರಿಗೂ ಏನೂ ಹೇಳಿಲ್ಲ. ಸದ್ಯದಲ್ಲೇ ಹೇಳ್ತೀನಿ. ಈಗ ಮನೆಯವ್ರಿಗೆ ಗೊತ್ತಿಲ್ಲ ಏಕಾಏಕಿ ಲಾಯರ್ ಹತ್ರ ಹೋದರೆ ಸುಮ್ಮನೆ ಸಮಸ್ಯೆ ಎದುರಾಗುತ್ತೆ ಮಧು. ಎಲ್ಲರೂ ನೆಮ್ಮದಿ ಹಾಳಾಗುತ್ತೆ. ನಿಮ್ಮ ಮಾವ ಒಬ್ಬ ಹಾರ್ಟ್ ಪೇಷಂಟ್ ಅನ್ನೋ ಪರಿಜ್ಞಾನ ಇದೆ ತಾನೇ ನಿನಗೆ? ಆ ಕಾರಣದಿಂದಾನೇ ಮನೇಲಿ ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ. ಅತ್ತೆ ಮಾವಂಗೆ ಗೊತ್ತಾದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ ಮಧು? ಒಂದಲ್ಲ ಒಂದು ದಿನ ಗೊತ್ತಾಗ್ಲೇಬೇಕಲ್ಲ. ಅಟ್ಲೀಸ್ಟ್ ಬಾವನ್ಗಾದ್ರೂ ನೀನು ಡೈವರ್ಸ್ ಕೊಡೋ ವಿಚಾರ ಗೊತ್ತಿದ್ಯಾ? ಏನು ಮೇಡಮ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಎನಿ ಪ್ರಾಬ್ಲಮ್? ನಿನಗೆ ಊಟ ಹಾಕಿ ಕಳಿಸೋಣ ಅಂತ ಕರೆದೆ. ವಾವ್, ವೆರಿ ನೈಸ್. ನನ್ನನ್ನು ನಿಮ್ಮ ಅಳಿಯ ಮಾಡ್ಕೊಳ್ಳೋ ಪ್ಲಾನ್ ಏನಾದ್ರು ಇದೆಯಾ? ತಲೆ ನಿಂದು. ನಾನು ನನ್ನ ಕರೆಸಿದ್ದೀನಿ ಅಂದರೆ ಏನಾದ್ರು ಕೆಲಸಕ್ಕೋಸ್ಕರ ಅಂತ ಗೊತ್ತಿಲ್ವಾ ನಿನಗೆ? ಅವತ್ತೊಂದ್ಸಲ ಗೋವಾದಲ್ಲಿ ಒಂದು ಆಶ್ರಮದಲ್ಲಿ ಕೆಲಸ ಹೇಳಿದ್ದೆ, ನೆನಪಿದ್ಯಾ? ನೆನಪಿದೆ ಮೇಡಮ್. ನೀವು ಫೋನ್ ಪಿಕ್ ಮಾಡಿಲ್ಲ, ಅದಕ್ಕೆ ನಿಮ್ಮ ಮನೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದೆ. ನಿಮ್ಮ ಮಗಳು ಮಾತಾಡಿದ್ರು. ಆ ಸ್ವೀಟ್ ಹಾಸ್ ಕೇಳಿದನ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಜಸ್ಟ್ ಶಟ್ ಅಪ್. ಸುಮ್ಮನೆ ಕನ್ಸು ಕಾಣಬೇಡ. ಆಕಾಶಕ್ಕೆ ಯಾವತ್ತೂ ಏಣಿ ಹಾಕಕ್ಕಾಗಲ್ಲ. ಬೇಕಿದ್ರೆ ನಮ್ಮ ದೇಶದ ರೈಲ್ವೆ ಟ್ರ್ಯಾಕನ್ನ ಏಣಿ ಥರ ಮಾಡಿಕೊಂಡು ಆಕಾಶ ಮುಟ್ಬೋದಲ್ಲ ಮೇಡಮ್? ಅಬ್ಬಬ್ಬಬ್ಬಬ್ಬ, ತುಂಬಾ ಕ್ಲೆವರ್ ನೀನು. ಆ ಅನಾಥಾಶ್ರಮ ಬೆಂಗಳೂರಿನಲ್ಲಿ ಎಲ್ಲಿದೆ ಅನ್ನೋದನ್ನ ಮೊದಲು ಕಂಡುಹಿಡಿ. ಇವತ್ತು ಸಂಜೆ ಒಳಗೆ ನನಗೆ ಗೊತ್ತಾಗಬೇಕು. ಅಟ್ಲೀಸ್ಟ್ ನಾಳೆ ಸಂಜೆವರೆಗಾದರೂ ಟೈಮ್ ಕೊಡಿ. ಯಾಕೆ ಅಷ್ಟೊಂದು ಟೈಮು? ಕೊಟ್ಟು ಕೆಲಸನ ಬೇಗ ಮಾಡಿಬಿಟ್ರೆ
ಬೆಲೆ ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಏನಂದೆ? ಏನಿಲ್ಲ, ನನ್ನ ಬೈಕ್ನ ಸರ್ವಿಸ್ ಬಿಟ್ಟಿದ್ದೆ, ಸಂಜೆ ಸಿಗುತ್ತೆ, ಹಾಗಾಗಿ. ಸರಿ ಸರಿ, ನಾಳೆ ಸಂಜೆ ಒಳಗೆ ನನಗೆ ಪಕ್ಕಾ ಅಡ್ರೆಸ್ ಬೇಕು. ಅಡ್ರೆಸ್ ಯಾಕೆ ಮೇಡಮ್? ಸಿಕ್ಕಿದ್ರೆ ಅನಾಥಾಶ್ರಮನೇ ತಂದು ನಿಮ್ಮ ಮುಂದೆ ಇಡ್ತೀನಿ. ಆಂಜನೇಯ ಸಂಜೀವಿನಿ ಪರ್ವತ ತಂದಂಗೆ. ಅದೆಲ್ಲ ಏನು ಬೇಕಾಗಿಲ್ಲ, ಮೊದಲು ಹೇಳ್ದಷ್ಟು ಕೆಲಸ ಮಾಡು ಅಷ್ಟೇ. ಹೊರಡು. ಸರಿ ಮೇಡಮ್, ಬಾಯ್. ಛೇ, ಯಾವಾಗ ಬಂದಾಗಲೂ 1970 ಮಾಡೆಲ್ ಒಂದೇ ಕಾಣುತ್ತೆ. 1992 ಮಾಡೆಲ್ ಎಲ್ಲಿದೆಯೋ? ನಾನು ಬರೋದೇ ಲೇಟೆಸ್ಟ್ ಮಾಡೆಲ್ ನೋಡೋದಕ್ಕೆ. ಏನು ಡೈವರ್ಸ್ ವಿಚಾರ? ಏನೋ ಜೋರಾಗಿ ಸಮಾಲೋಚನೆ ಮಾಡ್ತಾ ಇದ್ದೀರಾ? ನನ್ನ ನಿಮ್ಮ ಡೈವೋರ್ಸ್ ವಿಚಾರ ನಿಮಗೆ ಗೊತ್ತಿಲ್ವಾ? ಆವತ್ತೇ ಹೇಳಿಲ್ವಾ? ಓ ಅದಾ? ಓಕೆ. ಓಕೆನಾ? ಏನು ಓಕೆ? ಅಲ್ಲ ಬಾವ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಇವಳಿಗೇನೋ ತಲೆ ಕೆಟ್ಟಿದೆ ಅಂತ ನೀವು ಓಕೆ ಅನ್ನೋದಾ? ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದ್ರಲ್ಲಿ ಒಬ್ಬರಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಬೇಡವಾ? ನನಗೂ ಡೈವರ್ಸ್ ಕೊಡೋದಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ ಗೋಪಾಲ್ ಅವರೇ. ನೋಡಿ ಬಾವ, ಮಧು, ಎಲ್ಲಾರ ಮನೆ ದೋಸೆನೂ ತೂತೆ. ಅವ್ರವ್ರ ಮನೆ ಸಮಸ್ಯೆ ತಾಪತ್ರೆಗಳು ಅವ್ರಿಗೆ ಮಾತ್ರ ಕಾಣಿಸ್ತಿರುತ್ತಷ್ಟೇ. ಸುಮ್ಮನೆ ಈ ಹುಚ್ಚಾಟ ಎಲ್ಲ ಬಿಟ್ಟು ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಒಂದು ಸಲ ಕೋರ್ಟ್ ಮೆಟ್ಲು ಹತ್ತಿದ್ರೆ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ. ಅಪ್ಪ ಅಮ್ಮ ನೆಮ್ಮದಿ, ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ. ದಯವಿಟ್ಟು ನಿಮ್ಮಿಬ್ಬರಿಗೆ ಕೈ ಮುಗಿದು ಕೇಳ್ಕೊತೀನಿ, ತುಂಬಿದ ಸಂಸಾರನ ಹೊಡಿಬೇಡಿ, ಹೊಡಿಬೇಡಿ. ಕೇಳಿಸ್ಕೊ ಮಧು, ಗೋಪಾಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ. ನಾನು ನಿನಗೆ ಹೇಳ್ತಾ ಇರೋದು ಇದನ್ನೇ. ನಾನು ತಪ್ಪು ಮಾಡಿದ್ದೀನಿ ಸರಿ, ಆದ್ರೆ ಅದನ್ನ ತಿದ್ಕೋತೀನಿ. ಅದಕ್ಕೆ ಪ್ರಾಯಶ್ಚಿತವಾಗಿ ನೀನು ಕೊಡೋ ಎಲ್ಲಾ ಶಿಕ್ಷೆನೂ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ಈ ವಿಚಾರದಲ್ಲಿ ಯಾರು ನಂಗೆ ಬಲವಂತ ಮಾಡಬೇಡಿ. 10 ಸಲ ಯೋಚನೆ ಮಾಡಿನ ನಾನು ಈ ನಿರ್ಧಾರ ತಗೊಂಡಿರೋದು. ಸುಮ್ಮನೆ ನಾನು ಈ ನಿರ್ಧಾರಕ್ಕೆ ಬಂದಿಲ್ಲ. ಇದಕ್ಕೊಂದು ಬಲವಾದ ಕಾರಣ ಇದೆ. ಸಮಯ ಬಂದಾಗ ಅದನ್ನ ಹೇಳ್ತೀನಿ. ಸರಿ, ನಿನ್ನಿಷ್ಟ. ನಾಳೆ ಲಾಯರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ಬಾ. ನಾನೀಗ ಹೊರಡ್ತೀನಿ. ಅಣ್ಣ, ಊಟನಾದ್ರೂ ಮಾಡ್ಕೊಂಡು ಹೋಗು. ಮೇಡಮ್, ಈಗಲೇ ಹೊಟ್ಟೆ ತುಂಬಿದೆ. ನಾಳೆ ಎಷ್ಟೊತ್ತಿಗೆ ಹೋಗೋದು ಅಂತ ಫೋನ್ ಮಾಡು. ಅವರು ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೂ ಮಧುಗೆ ಇದೆಲ್ಲ ಅರ್ಥನೇ ಆಗ್ತಿಲ್ಲ. ಇನ್ನು ಈ ವಿಚಾರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಏನ್ ಕತೆ? ಭಗವಂತ, ನೀನೇ ಕಾಪಾಡ್ಬೇಕು. ರಾಯರೇ, ನೀವಾದ್ರೂ ಮಧು ಬುದ್ಧಿನ ಬದಲಾಯಿಸಿ. ಮಧು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಯಾಕೆ ಈ ಹುಚ್ಚಾಟ ನಿನಗೆ? ಈ ಪ್ರಶ್ನೆನ ನೀವು 108ನೇ ಸಲ ಕೇಳ್ತಾ ಇದ್ದೀರಾ. ನಾನಿನ್ನೂ ಉತ್ತರ ಕೊಡಲ್ಲ. ನಾನು ಕೊಡೋ ಡೈವರ್ಸ್ ಎಲ್ಲದಕ್ಕೂ ಉತ್ತರ. ನಾಳೆ ನಾನು ಲಾಯರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅದರಿಂದ ಮನೇಲಿ ಏನು ಪರಿಣಾಮ ಆಗತ್ತೆ ಅಂತ ಚೂರಾದ್ರೂ ಯೋಚನೆ ಮಾಡಿದ್ಯಾ ನೀನು? ನೀನು ಡೈವರ್ಸ್ ಕೊಡ್ತೀಯ ಅಂತ ಕೇಳಿ ಗೋಪಾಲ್ ಅವರೇ ಅಷ್ಟೊಂದು ನೊಂದ್ಕೊಂಡ್ರು.
ಇನ್ನು ಅಪ್ಪ ಅಮ್ಮಂಗೆ ಅದೆಷ್ಟು ಬೇಜಾರಾಗಲ್ಲ. ನೀನು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನಾನು ಮಾತ್ರ ಡೈವರ್ಸ್ಗೆ ಸಹಿ ಹಾಕಲ್ಲ ಮಧು. ಆಯಿತು ಬಿಡಿ, ನೋಡೋಣ. ಲಾಯರ್ ಇದ್ದಾರಲ್ಲ, ಅವ್ರು ಅದಕ್ಕೆ ಏನು ಬೇಕೋ ಅದನ್ನೇ ಮಾಡ್ತಾರೆ. ಲಾಯರ್ ಅಲ್ಲ, ಆ ಬ್ರಹ್ಮನೇ ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ನನ್ನ ಮನಸಾಕ್ಷಿ ಬಲವಾಗಿ ಹೇಳ್ತಿದೆ ಮಧು, ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮದಲ್ಲೂ ನಾವಿಬ್ರು ಜೊತೆಗೆ ಇರ್ತೀವಿ. ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ಸುಮ್ಮನೆ ಕನಸು ಕಾಣಬೇಡಿ. ಈಗ ಸದ್ಯಕ್ಕೆ ಮಾಲ್ಕೊಂಡು ನಿದ್ದೆ ಮಾಡಿ. ನಿನಗೆ ಬುದ್ಧಿ ಹೇಳೋದು ಒಂದೇ, ಕತ್ತೆ ಮುಂದೆ ಕಿನ್ನರಿ ಬಾರಿಸೋದು ಒಂದೇ. ಇದಕ್ಕೆಲ್ಲ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಹಾಗೆ ಕೊಡ್ತೀನಿ. ಸಾರಿ ರೀ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನೀವು ಎಷ್ಟು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತಲೂ ನನಗೆ ಗೊತ್ತು. ನನಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ. ಈ ಪ್ರೀತಿನ ನಮ್ಮಿಬ್ಬರು ಬದುಕಿಗೆ ಮುಳ್ಳಾಗಬಾರ್ದು, ನಿಮ್ಮ ಸಂತೋಷನ ಕಸಿದ್ಕೊಳ್ಬಾರ್ದು ಅಂತಲೇ ನಾನು ಈ ನಿರ್ಧಾರ ತಗೊಂಡಿರೋದು. ನಾನು ತಗೊಂಡಿರೋ ನಿರ್ಧಾರ ಸರಿ ಇತ್ತು ಅಂತ ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ. ಅಲ್ಲಿವರೆಗೂ ನನ್ನ ತಾಳ್ಮೆ ಹೀಗೆ ಇರಲಿ ಅಂತ ಆ ರಾಯರ ಹತ್ರ ಬೇಡ್ಕೊಳ್ತೀನಿ. ತಪ್ಪು ಮಾಡಿದ್ದನ್ನು ಅರಿತುಕೊಂಡು ತಿದ್ದಿಕೊಳ್ಳುವವ ದೊಡ್ಡವ, ಅದನ್ನು ಕ್ಷಮಿಸೋದು ದೊಡ್ಡ ಗುಣ. ಹಾಗೆ ನಿನ್ನ ಗಂಡ ಈಗ ತಪ್ಪಿನ ಅರಿವಾಗಿ ನಿನ್ನ ಹತ್ರ ಬಂದಿದ್ದಾನೆ. ನಿನ್ನ ಬಳಿ ಸೇರೋದು ಬಿಡೋದು ನಿನ್ನ ಕೈಯಲ್ಲೇ ಇದೆ ಮಗಳೇ. ಖಂಡಿತ ಇದೆಲ್ಲ ನಿನ್ನ ಒಳಿತಿಗೆ ಮಗಳೇ. ಹೆಣ್ಣು ಒಂಟಿಯಾಗಿ ಬದುಕೋದಕ್ಕೆ ಇಲ್ಲಿ 108 ಅಡೆತಡೆಗಳಿವೆ. ನಿನ್ನ ಮುಂದಿನ ಜೀವನ ಸುಗಮವಾಗಬೇಕು ಅಂದರೆ ಈಗ ನೀನು ಬಂದಿರೋ ಪ್ರೀತಿನ ಒಪ್ಕೋಬೇಕು ಮಗಳೇ. ಒಪ್ಕೋ ಮಗಳೇ, ಒಪ್ಕೋ. ನಿನಗೆ ಮಂಗಳವಾಗಲಿ. ಇಲ್ಲ ರಾಯ್ರ, ನಾನು ತಪ್ಪು ಮಾಡ್ತಿಲ್ಲ. ಯಾಕೆ ನೀವು ಕೂಡ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನನ್ನ ಸಮಸ್ಯೆ ನಿಮಗೆ ಗೊತ್ತಲ್ಲ. ನಾನು ಯಾಕೆ ನಿರ್ಧಾರ ತಗೊಂಡಿದ್ದೀನಿ? ನಾನು ಇಲ್ಲೇ ಇದ್ದರೆ ಇವ್ರಿಗೆ ಮುಂದೆ ಯಾವ ಥರದ ಸಮಸ್ಯೆ ಆಗುತ್ತಂತ ನಿಮಗೂ ಗೊತ್ತಲ್ವಾ? ಆದರೂ ನೀವು ಕೂಡ ಯಾಕೆ ನನ್ನ ಹೇಗೆ ಪರೀಕ್ಷೆ ಮಾಡ್ತಿದ್ದೀರಾ? ಮಧು, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನ್ನಿಂದ ನನಗೇನು ಸಮಸ್ಯೆ? ಮಧು, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನ್ನಿಂದ ನನಗೇನು ಸಮಸ್ಯೆ? ಮಧು, ಏನಿಲ್ಲ, ಏನೋ ಕನಸು ಬಿದ್ದಾಗಾಯ್ತು. ನನಗೆ ಗೊತ್ತು ಮಧು, ನಿನಗೂ ನನ್ನಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ನೀನು ನನ್ನಿಂದ ಅದೇನೋ ಮುಚ್ಚಿಡ್ತಿದ್ಯಾ. ನೀನು ಹೀಗೆ ಹಠ ಮಾಡ್ತಿದ್ರೆ ನೀನು ದೂರ ಹೋಗೋದು ಬೇಡ. ಒಂದಲ್ಲ ಒಂದು ದಿನ ನಾನೇ ನಿನ್ನಿಂದ ದೂರ ಹೋಗ್ತೀನಿ. ಅದನ್ನ ಆದಷ್ಟು ಬೇಗ ನೀನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅಂದರೆ ನಾನು ನಿಮಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನ? ನಿಮಗಿಂತ ಮುಂಚೆ ನಾನೇ ಕಳೆದು ಹೋಗ್ತೀನಿ ಬಿಡಿ.
ಬಹಳ ಅಪರೂಪಕ್ಕೆ ಈ ಕಡೆ ಬಂದಿದ್ದೀರಿ. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಏನು ನಡೀತಾ ಇದೆ ಕೆಲಸ? ಮೇಡಮ್ ಏನು ಹೇಳ್ತಾರೆ? ಅಡ್ಡಿಲ್ಲಪ್ಪ, ಆರಾಮಾಗಿದ್ದೀನಿ. ಲಕ್ಷ್ಮೀಕಾಂತ, ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಮತ್ತು ಮೇಡಮ್ದು ಪ್ರಾಬ್ಲಮ್ ಆಗ್ಬಿಟ್ಟಿದ್ದು. ಏನು ಹೇಳಿದಣಿ? ಏನಾಗ್ಬೇಕು ನನ್ನಿಂದ? ಲಕ್ಷ್ಮಿ, ಅವತ್ತು ನೀ ಕೊಟ್ಟ ಕಾಂಟ್ಯಾಕ್ಟ್ನಿಂದ ನನ್ನ ಮಗಳು ಪತ್ತೆ ಆದ್ಲಪ್ಪ. ತುಂಬ ಥ್ಯಾಂಕ್ಸ್. ಒಂದ್ಸಲ ಆಕಿನ ಭೇಟಿ ಆದೆ ನಾನು. ಎಷ್ಟು ಖುಷಿ ಆದ ಗೊತ್ತೇನೆ. ಎಷ್ಟು ವರ್ಷದಿಂದ ಆಕಿನ ಹುಡುಕ್ಲಿಕ್ಕತ್ತಿದ್ದೆ ನಾನು. ನೀವು ಆವಾಗಲೇ ನನ್ನ ಹತ್ರ ಬಂದಿದ್ರೆ ನಿಮ್ಗೆ ಅವ್ರು ಆವಾಗಲೇ ಸಿಗ್ತಾಯಿದ್ರು ಸರ್. ಎಲ್ಲಪ್ಪ, ಆ ಟೈಮ್ನಾಗ ನೀನು ದೊಡ್ಡ ಮನುಷ್ಯ ಅಲ್ಲ, ಎಲ್ಲಿದ್ದಿ ಅಂತಲೇ ಗೊತ್ತಿರಲಿಲ್ಲ. ಅಲ್ಲ, ನಾನು ನೀನು ಕಾಂಟ್ಯಾಕ್ಟ್ನಾಗ ಇಲ್ದ ಭಾಳ ವರ್ಷ ಆಗಿತ್ತಲ್ಲ? ಅದು ನಿಜ ಅನ್ನಿ. ಮೇಡಮ್ ಸಹವಾಸ ಮಾಡಿದ್ಮೇಲೆ ನಿಮ್ಮ ಹತ್ರ ಹೆಂಗೆ ಬರೋಕ್ಕಾಗತ್ತೆ ಹೇಳಿದಣಿ? ಒಂದೆರಡು ಸತಿ ಸೌದತ್ತಿಗೆ ಬಂದಿದ್ದೆ, ಅದು ಮೇಡಮ್ ಜೊತೆ ಇದ್ದಾಗ. ಆವಾಗಲೂ ನಿಮ್ಮನ್ನು ಭೇಟಿ ಮಾಡೋಕ್ಕಾಗಿರಲಿಲ್ಲ. ಆದರೂ ನಾನು ನನ್ನ ಮಗಳನ್ನ ನೋಡಲಿಕ್ಕೆ ಲೀಲಾನ ಅಡ್ಡಿ ಆಗಲಿಲ್ಲ. ಮಾತಾಡ್ಸ್ಲಿಕ್ಕೆ ಬಿಡುವಾಳು, ಭೇಟಿ ಆಗ್ಲಿಕ್ಕೆ ಬಿಡುವಾಳು, ಎಲ್ಲದಕ್ಕೂ ಅಡ್ಗಲ್ ಹಾಕ್ಕೊತಾಳೆ. ನನಗೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗವಲ್ತು ನೋಡಿ. ನಿಮ್ಮ ಮಗಳಿಗೆ ನೀವೇ ಅವ್ರ ತಂದೆ ಅಂತ ಗೊತ್ತಾಗಿದೆ ದಣಿ? ಗೊತ್ತಾಗ್ಯದಪ್ಪ, ಚಲೋ ಗೊತ್ತಾಗಿದೆ. ಆದ್ರೆ ಅಕ್ಕಿ ಹತ್ರ ಹೋಗಲಿಕ್ಕೆ ಇಕ್ಕಿ ಬಿಡುವಾಳು. ಏನು ಮಾಡೋದು ದಣಿ ಈಗ? ಆ ಅಮ್ಮ ಬಲೆ ಆರಾಮಿ ಹೆಂಗ್ಸು, ಅಷ್ಟು ಸುಲಭಕ್ಕೆ ಬಗ್ಗೋಳಲ್ಲ. ಏನು ಮಾಡೋದು? ದಣಿ, ಒಂದು ಐಡಿಯಾ. ದಣಿ, ಒಂದು ಐಡಿಯಾ. ಏನಪ್ಪ? ಆ ಅಮ್ಮನ್ನ ಸ್ವಲ್ಪ ದಿನ ಜೈಲಿಗೆ ಕಳಿಸ್ಬಿಡೋಣವಾ? ಯಾರನ್ನಪ್ಪ? ಅದೇ ಲೀಲಾ ಮೇಡಮ್ನ ದಣಿ. ಹೆಂಗೆ ಸಾಧ್ಯನೋ? ಆಕಿಗೆ ಮಿನಿಸ್ಟರ್ಸ್ ಕಾಂಟ್ಯಾಕ್ಟ್ ಅದ, ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಅದ, ಇದೆಲ್ಲ ಹೆಂಗೆ ಸಾಧ್ಯ ಆಗ್ತದ ಹೇಳ? ನನ್ನ ಹತ್ರ ಆ ಅಮ್ಮಂದು ಒಂದು ದೊಡ್ಡ ಮಗನ ಕೇಸ್ ಇದೆ ದಣಿ. ಅದೇನಾದರೂ ಪೊಲೀಸ್ನವ್ರಿಗೆ ಗೊತ್ತಾದರೆ ಲೀಲಾ ಮೇಡಮ್ಗೆ ಖಂಡಿತ ಜೈಲಾಗುತ್ತೆ. ಅಲ್ಲಿಂದ ಬೇಲ್ ತಗೊಂಡು ವಾಪಸ್ ಬರೋದಕ್ಕೆ ಕನಿಷ್ಠ ಪಕ್ಷ ಒಂದು ವಾರ ಬೇಕು. ಆ ಟೈಮ್ನಲ್ಲಿ ನೀವು ನಿಮ್ಮ ಮಗಳಿಗೆ ಹತ್ರ ಆಗ್ಬಿಡಿ. ಸಾಕು, ಎಷ್ಟಾಗ್ತಾ ಇದೆಯಾ? ಮಧು, ಹೇಳಿ ಮಾವ. ಮಂತ್ರಾಕ್ಷತೆನ 21 ದಿವಸ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ರಲ್ಲ, ಪೂಜೆ ಶುರು ಮಾಡಿದ್ಯಾ? ಹ್ಞೂ ಮಾವ, ಮಾಡ್ತಾ ಇದ್ದೀನಿ. ಕೃಷ್ಣ, ನಾವೆಲ್ಲ ಮಂತ್ರಾಲಯದಿಂದ ಬಂದಾಯಿತು. ಆದರೂ ನಿನಗೂ ಮದುಗೂ ಪ್ರೈವೇಟ್ ಆಗಿರೋಕ್ಕೆ ಅಲ್ಲಿ ಸಮಯನೇ ಸಿಗಲಿಲ್ಲ. ನಾಲ್ಕು ದಿನ ಎಲ್ಲಾದರೂ ಹೋಗಿ ಬನ್ನಿ. ಹನಿಮೂನ್ಗೆ ಹೋಗೋದು ಕ್ಯಾನ್ಸಲ್ ಆದಮೇಲೆ ನೀವು ಎಲ್ಲೂ ಹೋಗಲೇ ಇಲ್ವಲ್ಲ, ಅದಕ್ಕೆ 4 ದಿನ ಒಳ್ಳೆ ಜಾಗ ನೋಡಿ ಹೋಗಿ ಬನ್ನಿ. ಹೌದೋ ಕೃಷ್ಣ, ಈ ಮಳೆಗಾಲದಲ್ಲಿ ಮರ್ಕಿರಾಗೋ, ಚಿಕ್ಕಮಂಗ್ಳೂರಿಗೋ, ಊಟಿಗೋ, ಕೇರಳಗೋ ಹೋದರೆ ತುಂಬ ಚೆನ್ನಾಗಿರುತ್ತೆ ಕಣೋ. ನಾನು ಪದ್ಮ ಊಟಿಗೆ ಹೋಗಿದ್ವಿ. ಆ ಮಳೆನಲ್ಲಿ ನಮ್ಮ ಪ್ರಯಾಣದ ಅನುಭವ ಅವಳನ್ನೇ ಕೇಳು ಹೇಳ್ತಾಳೆ. ಸಾಕು ಸುಮ್ಮನಿರಿ, ಏನು ತಮಾಷೆ ನಿಮ್ಗೆ. ಹ್ಞೂ ಅಪ್ಪ, ಮದುವೆ ಆದಮೇಲೆ ತುಂಬ ಕಡಿಮೆ ಜನ ಹೋಗಿರೋದು. ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ವಾವ್, ವಂಡರ್ಫುಲ್. ಯಾವ ಜಾಗ ಬ್ರದರ್? ಯುರೋಪಾ, ಆಸ್ಟ್ರೇಲಿಯಾನಾ? ತಿಪ್ಗುಂಡ್ನಳ್ಳಿ ಕೆರೆ. ನಿನಗ್ಯಾಕೆ ಅದೆಲ್ಲ? ಸುಮ್ಮನೆ ಏ, ಸುಮ್ಮನೆ ಇರೋ. ಏನೋ ಪಾಪ ಕುತೂಹಲ ಕೇಳ್ತಾ ಇದ್ದಾಳೆ, ಅದಕ್ಕೆ ಕಟ್ಟು ಸಿಟ್ಟು ಮಾಡ್ಕೋತೀಯಾ? ಆಹಾ, ನೀನೊಬ್ನೇ ಹೋಗೋಂಥರ ಆಡ್ಬೇಡ. ನಾನು ಮದುವೆ ಆದ್ಮೇಲೆ ಹೋಗ್ತೀನಿ ಬಿಡು. ಬೇಡ ಬೇಡ, ನಾವು ಹೋಗೋ ಜಾಗಕ್ಕೆ
ನೀವ್ಯಾರು ಹೋಗೋದು ಬೇಡ. ಅಂಥದ್ದೆಲ್ಲ ಆಸೆ ಇಟ್ಕೋಬೇಡ ನೀನು ವಸು. ಛೇ, ಇವ್ರು ಏನು ಮಾತಾಡ್ತಾ ಇದ್ದಾರೆ? ಮಾವಂಗೆ ಅತ್ತೆಗೆ ಎಲ್ಲ ಅನುಮಾನ ಬರಲ್ವಾ ಇವ್ರು ಈ ಥರ ಮಾತಾಡ್ತಿದ್ರೆ? ಯಾಕೆ ಅರ್ಥ ಆಗಲ್ಲ ಇವ್ರಿಗೆ ಇದೆಲ್ಲ?